ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತೇನಪ್ಪ ವಿಡಿಯೋ ಅಂತ ಅಂದ್ರೆ, ಇವತ್ತು ಫೂಲ್ ಗೋಬಿ ಅಂದ್ರೆ ಹೂಕೋಸು ಅಂತೀವ್ರಲ್ಲ, ಅದು ಹೂಕೋಸು ಪಲ್ಯ ಮಾಡೋದು ಹೆಂಗಂತ ನೋಡೋಣ್ರಿ. ಇವತ್ತು ಬರ್ರಿ ಹೆಂಗೆ ಕಟ್ ಮಾಡೋದಪ್ಪ ಅಂತಂದ್ರೆ, ನೋಡಿರಿ ಹೂಕೋಸನ್ನ ಚೆಂದಾಗೆ ಕಟ್ ಮಾಡ್ಕೊಳ್ಳೋನು. ಇದ್ರೊಳಗೆ ಜಾಸ್ತಿ ಹುಳ ಇರ್ತಾವಂತಾರ್ರಿ, ಸ್ವಲ್ಪ ಕರೆಕ್ಟಾಗಿ ಚೆನ್ನಾಗಿ ನೋಡ್ಕೊಂಡನ ಕಟ್ ಮಾಡ್ಬೇಕ್ರಿ ಇದನ್ನು. ನೋಡಿರಿ ಮಕ್ಕಳು ನಾವು ಎಲ್ಲಿರ್ತೀವಲ್ಲ ಮಕ್ಕಳು ಅಲ್ಲೇ ಇರ್ತಾವೆ. ನಮ್ಮ ಕೃಷ್ಣ ಅವ್ರ ಪಪ್ಪ ಡ್ಯೂಟಿಗೆ ಹೋಗಿದ್ದಾರು, ಹೀಗಾಗಿ ನನ್ನ ಕೂಡನ ಅದಾನು. ನೋಡಿರಿ ಹೆಂಗೆ ನಗಾಕತ್ತಾನಂತ. ಸರಿ ಬಿಡ್ರಿ. ನೋಡಿರಿ ಈ ಸೈಜ್ ಒಳಗೆ ಹುಳ ಗಿಳ ಏನಾದರೂ ಇದ್ರೆ ಕರೆಕ್ಟಾಗಿ ಚೆನ್ನಾಗಿ ನೋಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ನಾನು. ನೀವು ಕೂಡ ನೋಡ್ಕೊಂಡು ಕಟ್ ಮಾಡ್ಕೋರಿ. ಮತ್ತು ನೆಕ್ಸ್ಟ್ ಬರ್ರಿ, ಹುಳ ಎಲ್ಲ ಇರ್ತಾವನ್ನೋದು ನಮಗೆ ಡೌಟ್ ಒಂದು ಇರ್ತೈತ್ರಲ್ಲ, ಹೀಗಾಗಿ ನಾನು ಬಿಸಿನೀರು ಕಾಯಕ್ಕಿಟ್ಟೀನಿ. ಸ್ವಲ್ಪ ಬಿಸಿನೀರು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿತಪ್ಪ ಅಂತಂದ್ರೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋಬಿನೆಲ್ಲ ಹಾಕ್ಕೊಂಡ್ರಿ. ಸ್ವಲ್ಪ ಅದು 1-2 ಸೆಕೆಂಡ್ವರೆಗೂ ಕುದಿಯೋಕ್ಕೆ ಸ್ಟಾರ್ಟ್ ಮಾಡುತ್ತಂದ್ರೆ ಗ್ಯಾಸ್ ಆಫ್ ಮಾಡಿ ಇಟ್ಕೊಳ್ಳೋನು. ಅದನ್ನು ಸೈಡ್ ನಾವು ನೋಡಿರಿ ಈ ಥರ ತಕ್ಕೊಂಡು ಸೋಸ್ಕೊಂಡು ಇಟ್ಕೊಳ್ಳೋನು. ಮ್ಯಾಲೆ ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳೋಣ ನಾವು, ಯಾಕಪ್ಪ ಅಂದ್ರೆ ಬೇಗ ತಣ್ಣಗಾದ್ರೆ ಪಲ್ಯ ಮಾಡೋಕೆ ಈಸಿ ಆಗುತ್ತೆ ಅಂಥೇಳಿ. ಹಂಗೆ ಕಡಾಯಿನೂ ಕಾದೈತಿ, ಅದಕ್ಕೆ ಸ್ವಲ್ಪ ಎಣ್ಣೆನೂ ಹಾಕಿ ನೋಡಿರಿ ಎಣ್ಣೆ ಕಾಯೋವರೆಗೂ ಇಲ್ಲಿ ನೋಡಿರಿ ಈ ಸೈಡ್ ಎಷ್ಟು ಕ್ಲೀನಾಗಿ ಕಾಣತೈತಂತ. ಬಿಸಿನೀರೊಳಗೆ ಏನು ಸ್ವಲ್ಪ ಬಾಯ್ಲ್ಡ್ ಮಾಡಿದ್ವಲ್ಲ ಅದು ಕ್ಲೀನಾಗಿ ಕಾಣತೈತೆ ರೀ. ಬರ್ರಿ ಆ ಬಾಯ್ಲ್ಡ್ ಆಗಿರುವಂಥ ಕ್ಲೀನಾಗಿ ಏನು ಕಾಣತಾವಲ್ಲ ಗೋಬಿ ಎಲ್ಲ ಸ್ವಲ್ಪ ಚೆಂದಾಗೆ ಹುರ್ಕೊಳ್ಳೋಣ್ರಿ ಅವನು. ಇದ ನೋಡಿರಿ ಗೋಬಿ ಪಲ್ಯ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಹುರ್ಕೊಳ್ಳೋದನ್ನ ಸ್ಪೆಷಾಲಿಟಿ. ಎಷ್ಟು ಚೆಂದಾಗೆ ನಾವು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋತಿರಲ್ಲ ಅಷ್ಟು ಚೆನ್ನಾಗಿದ್ದು ಟೇಸ್ಟ್ ಕೊಡ್ತೈತಿ. ಯಾಕಂದರೆ ನಾನು ತುಂಬ ಸಲ ಮಾಡಿದ್ದೀನಿ ಪಲ್ಯನ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಭಾಳ ಸಿಂಪಲ್ಲು, ಅದರ ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ. ನೋಡಿರಿ ಗೋಬಿದು ಕಲರ್ ಚೇಂಜ್ ಆಯಿತು, ಅದನ್ನು ಇವಾಗ ಸೈಡ್ ತೆಗೆದಿಟ್ಕೊಳ್ಳೋನು. ಅದ್ರೊಳಗೆ ಎಣ್ಣೆ ಏನು ಮಿಕ್ಕಿತ್ತಲ್ಲ ಅದ್ರೊಳಗನೆ ನಾವು ಸ್ವಲ್ಪ ಜೀರಿಗೆ ಆಮೇಲೆ ಕರ್ಬೇವು ಹಾಕಿದ್ದೀನಿ. ಚಟ್ಪಟ್ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಉದ್ಕ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿದ್ದೀನಿ ರೀ ನಾನು ಫಸ್ಟೇ ಹೇಳಿದಂಗೆ ಭಾಳ ಅಂದ್ರೆ ಭಾಳ ಸಿಂಪಲ್ ರೀ. ನಾವು ಡೈಲಿ ಹೆಂಗೆ ನಾವು ಅಡುಗೆ ಮಾಡ್ತೀವಲ್ಲ, ಈ ಮನ್ಯಾಗ ಏನಿರ್ತೈತಲ್ಲ ಸಾಮಾನು ಅದನ್ನು ಯೂಸ್ ಮಾಡ್ಕೊಂಡು ಮಾಡತ್ತೀನಿ. ಆದ್ರೆ ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ. ಹಂಗೆ ಮತ್ತು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ನಿ, ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ್ರಿ. ಇವಾಗ ಟೊಮೆಟೊ ಹಾಕತ್ತೀನಿ. ಟೊಮೆಟೊ ಯಾಕಪ್ಪ ಇವಾಗ ಹಾಕಿದ್ನಿ ಅಂತಂದ್ರೆ, ಫಸ್ಟ್ ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲ್ಲ, ಅದಕ್ಕೋಸ್ಕರ ಇವಾಗ ಹಾಕಕತ್ತೀನಿ ರೀ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ನಾನು. ಯಾಕಪ್ಪ ಅಂತಂದ್ರೆ ಇವಾಗ ಉಪ್ಪು ಹಾಕಿದ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯತ್ರಿ ಅದು. ಅದಕ್ಕೋಸ್ಕರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟ್ ಹಾಕಿದ್ದೀನಿ. ಹಂಗೆ ನಾವು ಮನ್ಯಾಗ ಏನು ಯೂಸ್ ಮಾಡ್ತೀವಲ್ಲ ಮಸಾಲೆ ಸಾಮಾನುಗಳು ಅದನ್ನು ಒಂದು ಚೂರು ಹಾಕ್ಕೊತ ಹೋಗೋಣ್ರಿ. ಸ್ವಲ್ಪ ಅರ್ಶಿಣ ಪುಡಿ, ಹಂಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರು ಹಾಕ್ಕೊಂಡು ಸ್ವಲ್ಪ ಮಸಾಲ ಖಾರ ಹಾಕಿದ್ದೀನಿ ರೀ ನಾನು. ಮಸಾಲ ಖಾರ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ್ರಿ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣತೈತಂತ. ಈ ಸ್ಟೇಜ್ ಒಳಗೆ ನಾವು ಏನು ಹುರ್ಕೊಂಡಿದ್ದೀವಲ್ಲ ಗೋಬಿ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಹಾಕ್ಕೊಂಡು ಎಲ್ಲ ಒಂದು ಒಳ್ಳೆ ಮಿಕ್ಸ್ ಮಾಡೋಣ್ರಿ ಇದನ್ನು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣತೈತಂತ. ಇವಾಗ ಜಾಸ್ತಿ ಏನು ನೀರು ಬೇಡ, ಸ್ವಲ್ಪ ಹಾಕೋನು. ಸ್ವಲ್ಪ ಎಷ್ಟು ಕುದಿಯೋಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕೊಂಬಿಡೋಣ್ರಿ. ನೋಡಿರಿ ಕುದಿಯೋಕೆ ಸ್ಟಾರ್ಟ್ ಮಾಡಿತು ನಮ್ಮದು ಪಲ್ಯ. ಎಷ್ಟು ಚೆನ್ನಾಗಿ ಕಾಣತ್ತಂತ. ಈ ಸಬ್ಜಿನ ಚಪಾತಿ ಕೂಡ ಮತ್ತು ರೈಸ್ ಕೂಡ ನೀವು ಟೇಸ್ಟ್ ಮಾಡಿ ನೋಡಿದ್ರಪ್ಪ ಅಂತಂದ್ರೆ ವಾವ್ ಅಂತ ಹೇಳ್ತೀರಿ, ಅಷ್ಟು ಚೆನ್ನಾಗೈತಿ ಸಬ್ಜಿ. ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡೀನಿ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣತೈತಂತ. ಪ್ಲೀಸ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.